ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಖಿತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಅಷ್ಟೇ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಗೊತ್ತಾ, ತುಂಬ ಜನ ಈ ಬ್ರೇಕ್ಫಾಸ್ಟ್ನ ಮರ್ತೋಗಿರ್ತಾರೆ. ಓ ಗುರು, ಈ ಬ್ರೇಕ್ಫಾಸ್ಟಾ? ಅಮ್ಮ, ನನಗೆ ಇವತ್ತು ಊಟ ಬೇಡ, ನಾನು ಹೋಟೆಲಲ್ಲೇ ತಿಂಡಿ ತಿಂತೀನಿ. ಬಟ್ ಈ ಬ್ರೇಕ್ಫಾಸ್ಟ್ ವ್ಯಾಲ್ಯೂ ಗೊತ್ತಿರೋದು ನಮ್ಮ ಬ್ಯಾಚುಲರ್ಸಿಗೆ ಮಾತ್ರ. ಸೊ ಬ್ಯಾಚುಲರ್ಸ್, ಕಮಾನ್, ಕಾಮೆಂಟ್ ಸೆಕ್ಷನ್ ಇಸ್ ಆಲ್ ಯುವರ್ಸ್. ಇವತ್ತು ನಮ್ಮ ದಿಢೀರ್ ಅವಲಕ್ಕಿ ಉಪ್ಪಿಟ್ಟಿನ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಒಂದು ಸರಿ ನಾನು ಹೇಳಿದಾಗೆ ಟ್ರೈ ಮಾಡಿ ನೋಡಿ, ನೀವೇ ಒನ್ ಮೋರ್ ಅಂತೀರ. ಟ್ರಸ್ಟ್ ಮೀ, ಟೇಸ್ಟಿಯಾಗಿರುತ್ತೆ. ನಾನು ಆ್ಯಕ್ಚುಲಿ ಕೆಲವೊಂದು ಸರಿ ತುಂಬ ಪಟ್ಟು ಮಾಡ್ಕೊಂಡು ತಿಂತಿರ್ತೀನಿ. ಸೊ ಬನ್ನಿ, ಬ್ರೇಕ್ಫಾಸ್ಟ್ ಮಾಡ್ತಾ ನನಗೆ ಗೊತ್ತಿರೋ ಕುಕ್ಕಿಂಗ್ ಟಿಪ್ಸ್ನ ನಿಮಗೆ ಹೇಳ್ತೀನಿ. ಹಾಗೂ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೈಮ್ ವೇಸ್ಟ್ ಮಾಡ್ದಂಗೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಕುಕ್ಕಿಂಗ್. ಓಕೆ, ನಮ್ಮ ಸಿಂಪಲ್ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ತುಂಬಾ ತರಕಾರಿ ಎಲ್ಲ ಬೇಕಾಗಿಲ್ಲ. ಮನೇಲಿ ಸಿಂಪಲ್ಲಾಗಿ ಬೇಸಿಕ್ ವೆಜಿಟೇಬಲ್ಸ್ ಇದ್ದರೆ ಸಾಕು, ಲೈಕ್ ಆನಿಯನ್, ಚಿಲ್ಲೀಸ್, ಟೊಮ್ಯಾಟೊ ಆ ಥರ. ಸೊ ಬನ್ನಿ ಒಂದ್ಸರಿ ಏನೇನು ಬೇಕು ಅಂತ ನೋಡ್ಕೊಂಬರೋಣ. 2 ಸ್ಮಾಲ್ ಸೈಜ್ ಆನಿಯನ್, 2 ಟೊಮ್ಯಾಟೋಸ್ ಆ್ಯಂಡ್ 4 ಚಿಲ್ಲೀಸ್, ಮತ್ತು ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಬೇಕಾಗುತ್ತೆ. ನಾನು ಆ್ಯಕ್ಚುಲಿ ಇಲ್ಲಿ ಸಿಂಗಲ್ ಪರ್ಸನ್ಗೆ ಮಾಡಿ ತೋರಿಸ್ತಿದ್ದೀನಿ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟರು ವೆಜಿಟೇಬಲ್ಸ್ನ ವಾಶ್ ಮಾಡೋದಕ್ಕೆ. ಸೊ ವಾಶ್ ಮಾಡ್ದಲೇ ಯಾವುದನ್ನು ಕೂಡ ಯೂಸ್ ಮಾಡಬೇಡಿ. ಆ್ಯಂಡ್ ಇದೆಲ್ಲ ಒಗ್ಗರಣೆಗೆ. ಇದು ಉಪ್ಪು, ಇದು ಕಡಲೆಬೇಳೆ, ಆ್ಯಂಡ್ ಇದು ಅರಿಶಿನ. ಸ್ವಲ್ಪ ಅಕ್ಕಿ, ತುಂಬ ಹಾಕೋಕೆ ಹೋಗಬೇಡಿ. ಅರಿಶಿನ ಆದರೆ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಇದು ಕರಿ ಲೀವ್ಸ್, ಇದು ಒಣಗೋಗಿರೋದು ಯೂಸ್ ಮಾಡ್ತೀವಿ, ಫ್ರೆಶ್ ಲೀವ್ಸ್ ಇಲ್ಲ. ಸೊ ಕಡಲೆ ಬೀಜ, ಆ್ಯಂಡ್ ಇದು ಸ್ವಲ್ಪ ಸಾಸಿವೆ. ಗೈಸ್, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಸಿಂಗಲ್ ಪರ್ಸನ್ಗೆ ಅವಲಕ್ಕಿ ಮಾಡಿ ತೋರಿಸ್ತಿದ್ದೀನಿ. ಒಬ್ಬರಿಗೆ ಕರೆಕ್ಟಾಗಿ ಖಾಲಿ ಆಗುತ್ತೆ. ಸೊ ನೀವು ತುಂಬ ಜನಕ್ಕೆ ಮಾಡಬೇಕು ಅಂದರೆ ಕ್ವಾಂಟಿಟಿನ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹಾಗೆ ನಾನು ಟೊಮೊಟೊನ ಇಲ್ಲಿ 2 ತೋರಿಸಿದೆ. ಸೊ 1.5 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಟೊಮೊಟೊನೋ ತುಂಬ ಟೇಸ್ಟ್ ಕೊಡುತ್ತೆ. ಅದರಲ್ಲಿ ಸ್ವಲ್ಪ ಹುಳಿ ಕಂಟೆಂಟ್ ಇರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಸೊ ಹಾಕ್ಕೊಂಡ್ರೆ. ಈರುಳ್ಳಿನೂ ಅಷ್ಟೇ, ಯಾರು ಈರುಳ್ಳಿ ತುಂಬ ಬೇಡ ಅಂತಾರೆ ಅವರು ಡಿಕ್ರೀಸ್ ಮಾಡ್ಕೊಬೋದು. ನಾನು ರ್ಯಾಂಡಮಾಗಿ ನನ್ನ ಟೇಸ್ಟ್ಗೆ ನಾನು ತೋರಿಸ್ತಿದ್ದೀನಿ. ಚಿಲ್ಲಿನೂ ಅಷ್ಟೇ, ಖಾರ ಹೇಗೆ ನಿಮಗೆ ಬೇಕು ಅನಿಸುತ್ತೆ ನೀವು ಅವಾಗ ಆ ಥರ ಹಾಕ್ಕೊಬೋದು. ಓಕೆ, ಇವಾಗ ನಾವು ವೆಜಿಟೇಬಲ್ಸ್ನ ವಾಶ್ ಮಾಡಿಕೊಂಡು ಕಟ್ ಮಾಡೋಣ. ಓಕೆ, ಕೊತ್ತಂಬರಿಲಿ ಹೂವು ಇರುತ್ತೆ. ಸೊ ಹೂವನ್ನ ತೆಗೀರಿ, ಡೋಂಟ್ ರಿಮೂವ್ ಮಾಡಿ, ಅದನ್ನು ಹಂಗೆ ಹಾಕೋಬಿಡಬೇಡಿ. ಅದಾದಮೇಲೆ ಆನಿಯನ್ನ ವಾಶ್ ಮಾಡಿ ಅದರ ಸಿಪ್ಪೆ ತೆಗೆದು, ನಾನು ಆ್ಯಕ್ಚುಲಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಉದ್ದುದ್ದ ಬೇಕು ಅಂದರೆ ನೀವು ಉದ್ದುದ್ದ ಕೂಡ ಕಟ್ ಮಾಡ್ಕೊಳ್ಳಿ. ಯಾವುದೇ ತರಕಾರಿನ ಕಟ್ ಮಾಡೋದಕ್ಕಿಂತ ಮುಂಚೆ ನೀರಲ್ಲಿ ಚೆನ್ನಾಗಿ 2-3 ಸರಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ. ನೋಡಿ, ಚಿಕ್ಕಬಿಟ್ಟೆಲ್ಲ ನೋಡಿ ಟೊಮೊಟೊನ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಹೇಗೆ ಅಂತ. ಅದಾದಮೇಲೆ ಕನ್ಫರ್ಮ್ ಮಾಡಿಕೊಂಡು ನೀವು ನೋಡಿ, ವೈಟ್ ಹುಳ ಇರುತ್ತೆ, ಆದಷ್ಟು ಚೆಕ್ ಮಾಡಿ ಯೂಸ್ ಮಾಡಿ. ಸೊ ಗಾಯ್ಸ್, ನಂದು ವೆಜಿಟೇಬಲ್ ಕಟ್ಟಿಂಗ್ ಎಲ್ಲ ಮುಗಿತಾ ಬಂತು. ಇವಾಗ ಅವಲಕ್ಕಿನ ಸ್ವಲ್ಪ ಸೋಕ್ ಮಾಡೋಣ. ಒಗ್ಗರಣೆಗಿಂತ ಮುಂಚೆನೇ ನಾನು ಅವಲಕ್ಕಿನ ಸ್ವಲ್ಪ ಸೋಕ್ ಮಾಡ್ತೀನಿ, ಬಿಕಾಸ್ ನನಗೆ ಸ್ವಲ್ಪ ಅವಲಕ್ಕಿ ಸಾಫ್ಟಾಗಿ ಉದ್ರಾಗಿ ಬೇಕಾಗಿರುತ್ತೆ. ಸೊ ಸೋಕ್ ಮಾಡ್ತೀನಿ. ಕೆಲವರಿಗೆ ಸ್ವಲ್ಪ ಗಟ್ಟಿಯಾಗಿಯೂ ತಿಂತಾರೆ, ಸಾಫ್ಟಿ ಇಷ್ಟಪಡಲ್ಲ. ಸೊ ಅವರು ಈರುಳ್ಳಿ ಒಗ್ಗರಣೆ ಹಾಕ್ತಿರಲ್ಲ, ಸೊ ಆವಾಗ ನೆನೆ ಹಾಕಿದ್ರೂ ಸಾಕು ನೀವು. ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಹೋಗಿ ನಿಮಗೆ ತುಂಬಾ ಉದ್ರಾಗಿ ಸಿಗುತ್ತೆ. ನಾನು ಇವಾಗ ಚೆನ್ನಾಗಿ 3 to 4 ಟೈಮ್ಸ್ ವಾಶ್ ಮಾಡಿ ಇದನ್ನು ಒಂದು 5 ಮಿನಿಟ್ಸ್ ಸೋಕ್ ಮಾಡೋದಕ್ಕೆ ಬಿಡ್ತೀನಿ. ಸೊ ಅವಲಕ್ಕಿ ಕ್ವಾಂಟಿಟಿನ ಯಾವಾಗಲೂ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಬಿಕಾಸ್ ಸೋಕ್ ಮಾಡೋದ್ರಿಂದ ಅದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಜಾಸ್ತಿನೇ ಆಗಿರುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ, ಅದಕ್ಕೆ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ನ ತೊಗೊಂಡು ಸ್ವಲ್ಪ ಪ್ಯಾನ್ನ ಹೀಟ್ ಮಾಡೋಣ. ಹೀಟ್ ಆದಮೇಲೆ 2 ಸ್ಪೂನ್ ಆಯಿಲ್ ಹಾಕಿ, ಅವಲಕ್ಕಿ ಉಪ್ಪಿಟ್ಟಿಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಬಿಕಾಸ್ ಅದು ಸ್ವಲ್ಪ ಇಲ್ಲಾಂದರೆ ತುಂಬ ಮೆತ್ತ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿವಾಗ 1.5 ಸ್ಪೂನ್ ಆಯಿಲ್ನ ಹಾಕಿದ್ದೀನಿ. 1/2 ಸ್ಪೂನ್ ಆಯಿಲ್ನ ಆನಿಯನ್ ಹಾಕಬೇಕಾದ್ರೆ ಹಾಕ್ತೀನಿ, ಇಲ್ಲಾಂದರೆ ಆನಿಯನ್ ಸ್ವಲ್ಪ ತಳ ಹಿಡ್ಬಿಡುತ್ತೆ ರೋಸ್ಟ್ ಆಗಬೇಕಾದ್ರೆ. ಸೊ ಆವಾಗ ಯೂಸ್ ಮಾಡ್ತೀನಿ. ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕಿ, ಸಾಸಿವೆ ಚಟಪಟ ಅಂದ ತಕ್ಷಣವೇ ಕಡಲೆಬೇಳೆನ ಯೂಸ್ ಮಾಡಿ. ಕರಿಬೇವನ್ನ ಇವಾಗಲೇ ಹಾಕೋಕೆ ಹೋಗ್ಬೇಡಿ, ಸಿದೋಗ್ಬಿಡುತ್ತೆ. ಇದ್ರ ಜೊತೆಗೆ ಕಡಲೆ ಬೀಜ ಹಾಕ್ಕೊಳ್ಳಿ. ಈ ಎರಡನ್ನೂ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ಅಟ್ ದ ಎಂಡ್ ನೀವು ಉಪ್ಪಿಟ್ಟೆಲ್ಲ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಈಗಲೇ ನೀವು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಒಗ್ಗರಣೆನ ಈ ಎರಡು ಮೆತ್ತಗಾಗ್ಬಿಡುತ್ತೆ, ನಿಮಗೆ ತಿನ್ನೋಕ್ಕೆ ಅಷ್ಟು ಟೇಸ್ಟಿ ಅಂತ ಅನಿಸಲ್ಲ.
ಸೊ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಗಾಯ್ಸ್, ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಕಡಲೆಬೀಜ ಕಡಲೆಬೇಳೆನ ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಡಿ. ಸೊ ಇದಾದಮೇಲೆ ಸ್ವಲ್ಪ ಆಯಿಲ್ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಎಕ್ಸ್ಟ್ರಾ ಆಯಿಲ್ನ ಹಾಕ್ಕೊಳ್ಳಿ. ನಾವು ನೆಕ್ಸ್ಟು ಈರುಳ್ಳಿ ಒಗ್ಗರಣೆನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನಾವೇನೇನು ಕಟ್ ಮಾಡ್ಕೊಂಡಿದ್ವಿ, ಈರುಳ್ಳಿ, ಟೊಮ್ಯಾಟೊ, ಚಿಲ್ಲಿ ಎಲ್ಲನೂ ಹಾಕ್ಕೊಳ್ಳೋಣ. ಆಯಿಲ್ ಕಡಿಮೆ ಆಗಿದೆ ಅನಿಸಿದ್ರೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಈಗ ಫ್ರೈ ಮಾಡಿ ಸ್ವಲ್ಪ. ಸೊ ಎಲ್ಲಿವರೆಗೂ ಫ್ರೈ ಮಾಡ್ತೀರಾ ಅಂದರೆ ಈರುಳ್ಳಿ ಟೊಮ್ಯಾಟೊದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ತಾ ಬನ್ನಿ. ಆ್ಯಂಡ್ ಮಿಡಲಲ್ಲೇ ಇದಕ್ಕೆ ಸಾಲ್ಟನ್ನ ಹಾಕ್ಕೋಬೇಕು. ಸೊ ನಾವು ಈ ಸ್ಟೇಜಲ್ಲಿ ಸಾಲ್ಟನ್ನ ಹಾಕೋದ್ರಿಂದ ಈರುಳ್ಳಿಯಲ್ಲಿರುವಂತಹ ವಾಟರ್ ಕಂಟೆಂಟು ಬಿಟ್ಕೊಳ್ಳುತ್ತೆ. ಸೊ ನಮಗೆ ಈರುಳ್ಳಿ ರೋಸ್ಟ್ ಆಗೋದನ್ನು ಕಡಿಮೆ ಮಾಡುತ್ತೆ. ಸೊ ಸ್ವಲ್ಪ ನೀಟಾಗಿ ಅದು ಬೇಯುತ್ತೆ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಟರ್ನ್ ಆಗಿದೆ ಅಂತ ಅಂದ ತಕ್ಷಣ, ನಿಮಗೆ ಕಾಣಿಸಿದ ತಕ್ಷಣ ಅವಲಕ್ಕಿನ ಆ್ಯಡ್ ಮಾಡಿ. ಬಿಫೋರ್ ನಾನಿವಾಗ ಒಂದು 1/4 ಸ್ಪೂನ್ ಸಾಲ್ಟನ್ನ ಹಾಕಿದೆ. ನೀವು ಅವಲಕ್ಕಿ ಕ್ವಾಂಟಿಟಿನ ನೋಡಿಕೊಂಡು ನಾನು ಆ ಸ್ಪೂನ್ನಲ್ಲೇ ಕಂಪ್ಲೀಟ್ ಇನ್ನೂ 1 ಸ್ಪೂನ್ ಸಾಲ್ಟನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟಿದ್ರೆ ಸಾಕು, ರುಚಿಯಾಗಿರುತ್ತೆ. ಅಟ್ ದ ಎಂಡ್ ಕೂಡ ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು. ಅವಲಕ್ಕಿ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಕೂಡ ಹಾಕ್ಕೊಳ್ಳಿ. ತುಂಬ ಉಪ್ಪಾದರೆ ಅವಲಕ್ಕಿ ಚೆನ್ನಾಗಿರಲ್ಲ. ಸ್ವಲ್ಪ ಸಾಲ್ಟ್ ಕಡಿಮೆನೇ ಇದ್ದರೆ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ದಯವಿಟ್ಟು ಬ್ಯಾಕ್ಗ್ರೌಂಡ್ ನಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿ. ಎಷ್ಟೇ ಅವಾಯ್ಡ್ ಮಾಡಿದ್ರೂ ಸ್ವಲ್ಪ ಕೇಳಿಸ್ತಿದೆ ಅಂತ ಅನ್ಕೋತೀನಿ, ಪ್ಲೀಸ್ ಇಗ್ನೋರ್. ಇದನ್ನು ನೀವು ಹಿಂಗೆ ಕೈ ಆಡಿಸ್ತೀರಾ ಅಂತ ಅಂದರೆ ಫಾಸ್ಟ್ ಮಾಡಿಕೊಂಡೆ ಕೈ ಆಡಿಸಿ, ಸ್ವಲ್ಪ ಬೇಗ ಇದು ರೋಸ್ಟ್ ಆಗುತ್ತೆ. ಇಲ್ಲ ನೀವು ಇದನ್ನು ಸ್ಲಿಮ್ ಮಾಡಿಕೊಂಡು ನಾನು ಅವಲಕ್ಕಿ ವಾಶ್ ಮಾಡೋದು ಅಥವಾ ಏನೋ ಬೇರೆ ಒಂದು ಮಾಡ್ತೀನಿ ಅಂತ ಅಂದರೆ ಸ್ಲಿಮ್ಗೆ ಇಟ್ಬಿಟ್ಟು ನೀವು ಮಾಡ್ಕೋಬೋದು. ಸೊ ನಾನು ಇವಾಗ ಕರಿ ಲೀವ್ಸ್ ಹಾಕ್ತಿದ್ದೀನಿ. ನಾವು ಆ್ಯಕ್ಚುಲಿ ಒಣಗಿಸಿರೋದು ಯೂಸ್ ಮಾಡ್ತೀವಿ, ಬಿಕಾಸ್ ಸಿಟಿಯಲ್ಲಿ ನಮಗೆ ಫ್ರೆಶ್ ಬೇಕು ಅಂದರೆ ತರೋದು ತುಂಬ ಕಷ್ಟ. ಸೊ ಸೇಫ್ಟಿಗೆ ಅಂತ ನಾವು ಊರಿಗೋದಾಗ ತಂದಿರೋದನ್ನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಇಟ್ಕೊಂಡಿರ್ತೀವಿ. ಆವಾಗ ಎಮರ್ಜೆನ್ಸಿಗೆ ಇದು ಉಪಯೋಗ ಬರುತ್ತೆ. ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ. ಆವಾಗ ಎಷ್ಟು ನಾನು ತೊಗೊಂಡಿದ್ದೆ ಅಷ್ಟೇ ಆ್ಯಡ್ ಮಾಡಿ. ತುಂಬ ಅರಿಶಿನ ಹಾಕಿದ್ರೆ ಚೆನ್ನಾಗಿರಲ್ಲ, ಕಲರಿಂಗ್ ಬರ್ಬೋದು ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ. ನೋಡ್ಕೊಂಡು ಅರಿಶಿನ ಆ್ಯಡ್ ಮಾಡಿ. ಸೊ ಇನ್ನೇನು ರೆಡಿ ಆಗ್ತಿದೆ. ಅವಲಕ್ಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ತುಂಬ ಸಿಂಪಲ್ಲಾಗಿ ಒಂದು ಕ್ವಿಕ್ಕಾಗಿ ಮಾಡೋವಂಥ ಬ್ರೇಕ್ಫಾಸ್ಟು. ಆ್ಯಕ್ಚುಲಿ ನಾನು ಇದನ್ನು ಕಲ್ತಿದ್ದು ಹೇಗೆ ಅಂದರೆ, ನಾನು ಫಸ್ಟ್ ರೆಸಿಪಿನೇ ಇದು ಆ್ಯಕ್ಚುಲಿ ಮನೇಲಿ ಟ್ರೈ ಮಾಡಿದ್ದು ನಾನು. ಆವಾಗ ಸ್ಟಾರ್ಟ್ ಮಾಡಿದಾಗ ಏನು ಎಕ್ಸ್ಪೀರಿಯೆನ್ಸ್ ನೆನಪಾಗುತ್ತೆ ಅಂದರೆ, ಪಿ ಜಿಲಿದ್ದಾಗ ಕೆಲವೊಂದು ಟೈಮು ಊಟ ಇಡಿಸೋದಿಲ್ಲ ಅಥವಾ ಫುಡ್ ಪಾಯ್ಸನ್ ಏನೋ ಆದಾಗ ಈ ಥರ ಮಾಡ್ಕೊಂಡು ತಿಂತಿದ್ದೆ ನಾನು. ಈಸಿಯಾಗಿ ಮಾಡ್ಬೋದು ಬೇಗ. ಆವಾಗಿಂದ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಇದು. ಸೊ ನಾನು ಎಕ್ಸ್ಟ್ರಾ ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಆಯಿಲ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅದಕ್ಕೆ. ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇನ್ನೊಂದೇನು ಎಕ್ಸ್ಪೀರಿಯೆನ್ಸ್ ನೆನಪಾಗುತ್ತೆ ಅಂದರೆ, ನನ್ನ ಕಲಿಗೆ ಕೂಡ ಅವಲಕ್ಕಿ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಅವಳು ಕೂಡ ಫಸ್ಟ್ ಟೈಮ್, ಕುಕ್ಕಿಂಗ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವಲಕ್ಕಿ ಮಾಡಿದ್ದು. ಮಾಡ್ಕೊಂಡು ಅವಳೇ ತಿಂದಿದ್ದಾಳೆ. ಒಂದು ಟೈಮ್ ಸಾಸಿವೆ ಕಡಲೆಬೇಳೆ ಎಲ್ಲ ತುಂಬ ರೋಸ್ಟ್ ಮಾಡ್ಕೊಬಿಟ್ಟಿದ್ದಾಳೆ. ಮೇ ಬಿ ಅವಳದು ಕೂಡ ಅವಲಕ್ಕಿ ಫಸ್ಟ್ ಟೈಮ್ ಕುಕ್ಕಿಂಗ್. ಸೊ ಫಸ್ಟ್ ಟೈಮ್ ಕುಕ್ ಮಾಡೋರು ಸ್ವಲ್ಪ ಆದಷ್ಟು ಹುಷಾರಾಗಿ ಮಾಡಿ. ವೆಜಿಟೇಬಲ್ ಎಲ್ಲ ಕಟ್ ಮಾಡಬೇಕಾದ್ರೆ, ನೈಫ್ ಯೂಸ್ ಮಾಡಬೇಕಾದ್ರೆ, ಸ್ಟವ್ ಹತ್ರ ಹೋದಾಗೂ ಅಷ್ಟೇ ತುಂಬ ಪ್ಯಾನಿಕ್ ಆಗಬೇಡಿ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕುಕ್ಕಿಂಗ್ ಮಾಡಿ. ಆವಾಗ ಅಡುಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಒಳ್ಳೆ ಮನಸ್ಸಿಂದ ಖುಷಿಯಿಂದ ಮಾಡಿದ್ರೆ ಅದ್ರ ಜೊತೆಗೆ ಟೇಸ್ಟ್ ಕೂಡ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅನ್ನೋದು ಒಂದು ನನ್ನ ಹೋಪ್. ನೀವು ಟ್ರೈ ಮಾಡಿ ಹಾಗೆಯೇ. ಓಕೆ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಸೊ ನಾನಿವಾಗ ಕೊತ್ತಂಬರಿನ ಆ್ಯಡ್ ಮಾಡ್ಕೊತೀನಿ. ಕೊತ್ತಂಬರಿನ ಸ್ಟಾರ್ಟಿಂಗ್ಗೆ ಹಾಕ್ಕೊಂಡು ಫ್ರೈ ಮಾಡಿಬಿಡ್ಬೇಡಿ, ಅದು ಸ್ಕ್ವೀಸ್ ಆಗಿಬಿಡುತ್ತೆ. ಸ್ವಲ್ಪ ನೀಟಾಗಿ ಫ್ರೈ ಮಾಡೋಣ ಇವಾಗ. ಓಕೆ, ಇದಾಗೋ ಅಷ್ಟೊತ್ತಿಗೆ ನಾನು ಅವಲಕ್ಕಿನ ನೀರು ಹಾಕಿದ್ದು ನೆನೆಸಿದ್ನಲ್ಲ, ಸೊ ಅದನ್ನು ಸ್ವಲ್ಪ ವಾಟರ್ನ ರಿಮೂವ್ ಮಾಡಿ ಇವಾಗ ಆ್ಯಡ್ ಮಾಡ್ತೀನಿ. ಸರಿ ಹೋಗಿದೆ ಇವಾಗ ಅವಲಕ್ಕಿ. ಸೊ ಅವಲಕ್ಕಿಯಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು ಕ್ವಿಕ್ಕಾಗಿ. ಈಗ 1 ಮಿನಿಟ್ಸಲ್ಲಿ ನೀವು ಮಾಡೋವಂಥ ಒಂದು ತಿಂಡಿ ಕೂಡ ಇದೆ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹೇಗೆ ಅಂತ.
ಇವಾಗ ನಾನು ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ. ನೀರಿರುತ್ತೆ ಸ್ವಲ್ಪ, ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ನಾನು ಹಾಕ್ಕೊಳ್ತೀನಿ. ನೀರು ಹಿಂಡದಲೇ ಹಾಕಿದ್ರೆ ಅದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗೂ ಕೂಡ ಇರಲ್ಲ ತಿನ್ನೋದಕ್ಕೆ. ಸೊ ನೀರನ್ನ ಹಿಂಡಿಬಿಟ್ಟು ನಾನು ಅವಲಕ್ಕಿನ ಹಾಕ್ತಿದ್ದೀನಿ. ಓಕೆ, ಅವಲಕ್ಕಿನ ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ನಿಮ್ಗೇನಾದ್ರು ಸಾಲ್ಟ್ ಕಡಿಮೆ ಇದೆ ಬೇಕು ಅನಿಸಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆಯನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಲಾಸ್ಟಲ್ಲಿ ಬೇಯಿಸ್ಕೊಂಡಿದ್ದು ಎಕ್ಸ್ಟ್ರಾ ತೆಗ್ದಿದ್ವಲ್ಲ, ಅದನ್ನು ನಾವು ಆ್ಯಡ್ ಮಾಡ್ಬೋದು. ಸೊ ನಾವು ಇಟ್ಸ್ ಕಂಪ್ಲೀಟೆಡ್. ನಾವಿವಾಗ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಅವಲಕ್ಕಿನ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ತಣ್ಣಗಾಗೋದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ ಅವಲಕ್ಕಿ. ಸೊ ನೋಡಿದ್ರಲ್ಲ, ಇಷ್ಟೇ ಸುಲಭವಾಗಿ ಕೇವಲ 15 ಮಿನಿಟ್ಸಲ್ಲಿ ಯಾವುದೇ ತರಕಾರಿ ಇಲ್ದಲೇ ಹೇಗೆ ಕ್ವಿಕ್ಕಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋದನ್ನು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.